ಮೊಬೈಲ್ ಅನ್ನ ಕಸಿದು ಪರಾರಿಯಾಗ್ತಿದ್ದಂತಹ ಕಳ್ಳ ಸಾವನ್ನಪ್ಪಿದ್ದಾರೆ. ಜುನೈದ್ ಎನ್ನುವಂತಹ ಕಳ್ಳ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ಕಬ್ಬನ್ಪೇಟೆ 14th ಕ್ರಾಸ್ನಲ್ಲಿ ಘಟನೆಯಾಗಿದೆ. ಸ್ಕೂಟಿಯಲ್ಲಿ ಬಂದು ಮೊಬೈಲ್ ಅನ್ನ ಕಿತ್ಕೊಂಡು ಪರಾರಿಯಾಗಲು ಯತ್ನಿಸ್ತಾ ಇದ್ರು. ಈ ವೇಳೆ ರನ್ ಆಗ್ತಿದ್ದಂತಹ ಬೈಕ್ ಮೇಲೆ ಕಾರ್ಮಿಕನೋರ್ವ ಮೂಟೆ ಎತ್ತಿದ್ದಾನೆ. ಅಲ್ಲಿಂದ ತಪ್ಪಿಸಿಕೊಂಡು ಸ್ವಲ್ಪ ದೂರ ಓಡ್ ಹೋಗಿದ್ದಾರೆ ಕಳ್ಳರು. ಮೊದಲೇ ಹೃದಯ ಸಮಸ್ಯೆಯಿಂದ ಬಳಲ್ತಾ ಇದ್ದಂತಹ ಕಳ್ಳ ಆ ಸಂದರ್ಭದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮತ್ತೋರ್ವ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಫುಟ್ಪಾತ್ ಮೇಲೆ ಕುಳಿತುಕೊಳ್ತಿದ್ದಂತೆಯೇ ಕಳ್ಳ ಜುನೈದ್ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಹಲಸೂರು ಗೇಟ್ ಠಾಣೆಯಲ್ಲಿ ಅಸಹಜ ಕೇಸ್ ದಾಖಲಾಗಿದೆ. ಅಸಹಜ ಸಾವು ಎನ್ನುವಂತಹ ಕೇಸ್ ದಾಖಲಾಗಿದೆ. ಮೊಬೈಲ್ ಕಿತ್ಕೊಂಡೇನೋ ಓಡ್ ಬರ್ತಾ ಇದ್ದಾರೆ. ಹಿಡ್ಕೊ ಅಂತ ಹೇಳಿದ್ರೆ ಹಿಡ್ಕೊ ಅಂತ ಹೇಳಿದಾಗ ಆವಾಗ ಒಬ್ಬ ಕೂಲಿಯನ್ನು ಮೂಟೆ ಎತ್ಕೊಂಡೇನೋ ಬರ್ತಾ ಇದ್ದ. ಎತ್ಕೊಂಡಾಗ ಅವಾಗ ಬರೋವಾಗ ಗಾಡಿ ಮೇಲೆ ಹಾಕಿದ್ದಕ್ಕೆ ಅವ್ನು ಹಾಕೊಂಡ. ಮೊಬೈಲ್ ಎತ್ಕೊಂಡು ಹೋಗ್ತಾ ಇದ್ದ. ಗಾಡಿ ಮೇಲೆ ಮೂಟೆ ಹಾಕಿದ್ದಕ್ಕೆ ಅವ್ನು ಹಾಕೊಂಡ್ಮೇಲೆ ಅವ್ನು ಹಿಡ್ಕೊಳಕ್ಕೆ ಒಂದು ಅವಕಾಶ ಆಯಿತು. ಅವ್ರಿಗೂ ಮೊಬೈಲ್ ಸಿಕ್ತು. ಈ ಥರ ಪ್ರಾಬ್ಲಮ್ಗಳು ಆಗ್ತಾ ಇದೆ. ಸ್ವಲ್ಪ ನಿಗಾ ಮಾಡಿ ಎಲ್ಲ ಕಡೆ ಸ್ವಲ್ಪ ಚೆಕ್ ಮಾಡೋದು ಒಳ್ಳೆಯದು. ಎಲ್ಲದಕ್ಕೂ ಒಂದು ಅವ್ರಿಗೊಂದು ಒಳ್ಳೇದಾಗಲಿ ಅಷ್ಟೇ. ಮೂಟೆ ಹಾಕಿದ್ದಕ್ಕೆ ಅವ್ನು ಹಾಕೊಂಡ. ಗಾಡಿ ಮೊಬೈಲ್ ಅಲ್ಲೇ ಬಿಸಾಕ್ಬಿಟ್ಟೋಗ್ಬಿಟ್ಟ. ಇಲ್ಲ ಅಂದ್ರೆ ಮೂಟೆ ಹಾಕಲಿ ಅಂದ್ರೆ ಅವ್ನು ಅಂಪಾಡ್ಕೊಂಡು ತಪ್ಪಿಸ್ಕೊಂಡೆ ಕತ್ಕೊಂಡು ಹೋಗೋ. ಆ ಹುಡುಗ ಎಲ್ಲಿ ಸರ್ ನೋಡಿದ್ರೆ ಇಲ್ಲಿ ಇಲ್ಲ, ಅವನು ಫೋಟೋಗೆ ಕ್ಯಾಮ್ರಾಗೆ ಇದೆ. ಅವ್ನು ಇಲ್ಲಿಂದ ಪಾಪ ಮೂಟೆ ಎತ್ಕೊಂಡು ಬರ್ತಾ ಇದ್ದ. ಅದು ಯಾರೋ ವ್ಯಾನ್ಗೆ ಹಾಕಕ್ಕೆ ಲಗೇಜ್ ಬಂದೆ, ಅದಕ್ಕೆ ಅವನು ಇದು ಮಾಡ್ಕೊಳ್ತೇವೆ. ಶಿವಕುಮಾರ್ ಮೊಬೈಲ್ ಕಿತ್ಕೊಂಡು ಪರಾರಿಯಾಗುವಂತಹ ಸಂದರ್ಭದಲ್ಲಿ ಕಳ್ಳ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಯಾವಾಗ ಆಗಿರೋದು ಘಟನೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಾದ್ರೆ ಪ್ರತೀಕ್ಷಾ, ಕಳೆದ 16ನೇ ತಾರೀಕು ಬೆಂಗಳೂರಿನ ಹಲಸೂರು ಗೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಕಬ್ಬನ್ಪೇಟೆ 14ನೇ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ. ಈ ವೇಳೆ ಪಾದಚಾರಿಯೊಬ್ಬರು ತಮ್ಮ ಮೊಬೈಲ್ ಅನ್ನ ಕೈಯಲ್ಲಿ ಇಟ್ಕೊಂಡು ಬರ್ತಿದ್ದಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿ ಹಿಂಬದಿಯಿಂದ ಬಂದಂತ ಆ ಮೊಬೈಲ್ ಕಸಿದಂತ ಆರೋಪಿಗಳು ಜುನೈದ್ ಮತ್ತು ಅರ್ಬಾಜ್ ಏನಿದ್ದಾರೆ, ಹಿಂಬದಿಯಿಂದ ಬಂದು ಪಾದಚಾರಿಯ ಮೊಬೈಲ್ ಅನ್ನ ಕಿತ್ತು ಬೈಕ್ನಲ್ಲಿ ಎಸ್ಕೇಪ್ ಆಗ್ತಿರ್ತಾರೆ. ಅವರ ಎದುರುಗಡೆ ಬರ್ತಿದ್ದಂತ ಓರ್ವ ಅಂದ್ರೆ ಕೂಲಿಯನ್ನ ಮಾಡ್ತಿದ್ದಂತ ಕಾರ್ಮಿಕ ಯುವಕ ಏನಿರ್ತಾನೆ, ಆತ ಅವರು ಮೊಬೈಲ್ ಅನ್ನ ಕಸಿದು ಪರಾರಿಯಾಗುವಂತದನ್ನ ಗಮನಿಸ್ತಾನೆ. ಅದು ಕೂಡಲೇ ಆತನ ಬಳಿ ಇದ್ದಂತ ಬಟ್ಟೆ ಬ್ಯಾಗ್ ಕಳ್ಳರು ಏನ್ ಎಸ್ಕೇಪ್ ಆಗಿ ಬೈಕ್ ನಲ್ಲಿ ಬರ್ತಿರ್ತಾರೆ, ಅವರ ಮೇಲೆ ಎಸೆಯುವಂತ ಕೆಲಸವನ್ನ ಮಾಡ್ತಾರೆ. ಕೂಡಲೇ ಕಳ್ಳರು ಗಾಡಿಯನ್ನ ಅಲ್ಲೇ ಬಿಟ್ಟು ಅರ್ಬಾಜ್ ಮತ್ತು ಜುನೈದ್ ಇಬ್ಬರು ಕೂಡ ಓಡುವಂತ ಪ್ರಯತ್ನವನ್ನು ಮಾಡ್ತಾರೆ. ಒಂದಷ್ಟು ದೂರ ಓಡ್ತಾರೆ. ಓಡಿದಂತ ನಂತರದಲ್ಲಿ ಮೊಬೈಲ್ ಅನ್ನ ಕಸ್ತು ಎಸ್ಕೇಪ್ ಆಗ್ತಿದ್ದಂತ ಜುನೈದ್ ಹಾಗೂ ಅರ್ಬಾಜ್ ಪೈಕಿ ಜುನೈದ್ಗೆ ಮೊದಲೇ ಹೃದಯ ಸಮಸ್ಯೆ ಇರುತ್ತೆ. ಹೀಗಾಗಿ ಆತ ಕೆಲ ಕಾಲ ಓಡಿ ಅಲ್ಲೇ ಕುತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾನೆ. ಆತನಿಗೆ ಅಲ್ಲೇ ಘಟನಾ ಸ್ಥಳದಲ್ಲೇ ಹೃದಯಾಘಾತ ಆಗಿ ಆತ ಸದ್ಯಕ್ಕೆ ಸಾವನ್ನಪ್ಪಿರುವಂತದ್ದು. ಸದ್ಯ ಮೊಬೈಲ್ ಕಸಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾದಚಾರಿ ಕೊಟ್ಟಂತ ದೂರನ ಅನ್ವಯವಾಗಿ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ರಾಬರಿ ಕೇಸ್ ದಾಖಲಾಗಿದ್ರೆ ಈತ ಮೊಬೈಲ್ ಕದ್ದಂತ ಆರೋಪದಡಿಯಲ್ಲಿ ಇದ್ದಂತ ಜುನೈದ್ ಆತನ ಸಾವಿಗೆ ಸಂಬಂಧಪಟ್ಟಂತೆ ಸದ್ಯ ಅಸಹಜ ಸಾವು ಪ್ರಕರಣ ದಾಖಲಾಗಿರುವಂತದ್ದು. ಎರಡು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಮಾಡುವಂತ ಕೆಲಸವನ್ನ ಹಲಸೂರು ಗೇಟ್ ಪೊಲೀಸರು ಮುಂದುವರಿಸಿರುವಂತದ್ದು. ಪ್ರತೀಕ್ಷಾ.